स्वामी समर्थ जय जय स्वामी समर्थ अश्रुवादते उद्यासते नवलताय वडे सारखा काळ चालला ಹೋಗಿ ಅಂದರೆ ವಿಶ್ವಚಕ್ರ ನಡೆದೇ ಇರ್ತದೆ. ಇವತ್ತು ಯಾರು ಹೇಳ್ತಾರೆ ನಾಳೆ ಬರ್ತಿರ್ತಾರೆ, ಅದಕ್ಕೆ ಚಕ್ರ ಯಾವತ್ತೂ ಇರುವುದೇ. ಅದಕ್ಕೆ ಅದೇನು ಅವಧೇನಿಲ್ಲ, ಎಲ್ಲ ಜೀವನದಾಗ ಇರುವುದೇ ಅದರ ಅರ್ಥ. हिरवी पाने हिरवी पाने झाड उभे ते केविलवाणे वसंत येता पुन्हा आगळा साजतयावर चढे सारखा काळ चालला पुढे. ಶಿಶಿರ ಋತು ಬರ್ತದ, ಎಲೆ ಎಲ್ಲ ಬೀಳ್ತಿರ್ತಾವೆ ಶಿಶಿರ ಋತುವಿನಲ್ಲಿ. ಆಮೇಲೆ ಎಲ್ಲ ಗಿಡ ನಿಮಗೆಲ್ಲ ಬೋಳ್ವಾಗ ಅನಿಸ್ತದಿಲ್ಲ ಅಂತ ಹೆಂಗಾರೆ ಆಗ್ತದೆ ಮನಸ್ಸಿಗೆ ನೋಡಿ. ಅದಕ್ಕೆ ಗಿಡ ಹಿಂಗೆ ನಿಂತದಪ್ಪ ಅಂತ ಕೆಟ್ಟ ಅನ್ನಿಸ್ತದೆ. ಆದರೆ ವಸಂತ ಋತು ಬಂದ ಕೂಡಲೇ ಮತ್ತೆಲ್ಲ ಹಸರಿ ಎಲ್ಲಿ ಬರ್ತಾವೆ, ಅದು ಚಕ್ರ ನಡೀತಿರ್ತದೆ. ಗ್ರೀಷ್ಮ टाकीतो जाळून धरती, ग्रीष्म टाकीतो जाळून धरती, भुके जलाशय मनी तगमगती, मेघ ओतितो त्यांच्यावरती, फिरुनी अमृत सडे सारखा काळ चालला पुढे. ಗ್ರೀಷ್ಮ ಋತು ಬರ್ತದೆ, ಎಲ್ಲ ಕಡೆ ಎಷ್ಟು ಧರಣಿ ಸಹಿತ ಎಷ್ಟು ಒಣ ಆಗಿರ್ತದೆ, ಬೀಳ್ತಿರ್ತಾವಿಲ್ಲ. ಅದಕ್ಕೆ ಮನುಷ್ಯನೂ ಅಷ್ಟು ತ್ರಾಸ ಆಗ್ತಿರ್ತದೆ ಬಿಸಿಲಿಗೆ. ಆಮೇಲೆ ಮಳೆ ಸಾಲ, ಮಳೆ ಹಾಕ್ಕೊಂಡ್ಲೆ ಎಲ್ಲ ಕಡೆ ತಂಪ ಶಾಂತ ಅನಿಸ್ತದೆ. ಅದಕ್ಕೆ ಇದು ಚಕ್ರ ನಡೀತದೆ. ಶುದ್ಧೀರನರ ಇಥೇ ನಾಂದಲೇ, नर इथे नांदले, रामकृष्ण ही आले गेले, जग कारडले त्यांच्यासाठी, असे न केव्हा घडे सारखा काळ चालला पुढे. शूर ಎಷ್ಟು ವೀರಾಗ್ತಾರೆ, ವೀರಗತಿ ಆಗ್ತಾರೆ. ಅದು ಹಂಗೆ ನಡೀತಿರ್ತದೆ. ಮನುಷ್ಯ ಇವತ್ತು ಮತ್ತೆ ಹೊಸ ಸೈನಿಕ ಬರ್ತಾರೆ, ಅವರು ವೀರಗತಿ ಆಗ್ತಾರೆ, ಮತ್ತೆ ಬರ್ತಿರ್ತಾರೆ. ಇದು ಚಕ್ರ ನಡೀತಿರ್ತದೆ. ಆದರೆ ರಾಮಕೃಷ್ಣ ನಾವು ನೆನೆಸ್ತೀವಿ, ಅವ್ರು ಪೂಜೆ ಮಾಡ್ತೀವಿ, ಆದರೆ ಇದು ಚಕ್ರ ನಡೆಯುತ್ತೆ. ಮತ್ತೆ ನಾವು ಪೂಜೆ ಮಾಡ್ತೀವಿ, ಮತ್ತೆ ಮರುದಿವಸದ ಹಾದಿ ನೋಡ್ತೀವಿ. ಅದಕ್ಕೆ ಇದು ಚಕ್ರ ನಡೆಯುತ್ತೆ. ಇನ್ನು ಕಡಿಮೆ मरणारा जगा समुखतो, कुणी न त्याच्या सवे जातो. मरणारा तो जगा समुखतो, कुणी न त्याच्या सवे जातो. दुःख उरीचे कवटाळुनिया, नित्य कुणी कारडे सारखा काळ चालला पुढे. ಮನುಷ್ಯ ಏನು ಹುಟ್ಟದ ಅವಾಗ ಅವ್ನು ಕಡಿ ದಿವಸ ಬರದೇ ಕಳಿಸಿರ್ತಾನೆ ದೇವರು. ಇವತ್ತು ನಾವು ಹುಟ್ತೀವಿ, ನಮ್ಮ ಕಡಿ ದಿವಸ ಯಾವಾಗ ನಮ್ಮ ಆಯುಷ್ಯನಾಗ ಅದು ಬರದೇ ಕಳಿಸಿರ್ತಾನೆ. ಅದು ದುಃಖ ನಮಗೆ ಇರ್ತದೆ, ಆದರೆ ಅದೇ ದುಃಖ ನಾವು ದಿನ ಇದು ಮಾಡಬೇಕು, ಅದು ಯಾರು ಮಾಡೋದಿಲ್ಲ. ಮತ್ತು ಮುಂದಿನ ಹಾದಿ ನೋಡ್ತೀವಿ. ಅದಕ್ಕೆ ಇದು ಚಕ್ರ ಚಾಲು ಇರ್ತದೆ. ಇದು ಸಾರ್ಥ ಅಂದರೆ ಏನು, ಯಾವತ್ತೂ ಕಾಲ ಮುಂದೆ ಹೋಗ್ತಿರ್ತದೆ. ಇದರಲ್ಲಿ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್.
श्रीमङ्गलमूर्ति दर्शनमात्रे मन स्मरणे मात्रे मन कामनापूर्ति जय देव श्री स्वामी समर्थ जय श्री स्वामी समर्थ आरती हो वाळू चरणी देविया माता ನೀವು ಹಂಗೆ ಇಟ್ಕೊತವೆ ಮುಗಿಯತಾನೆ ಇಟ್ಟು
ಭಕ್ತಿ ಇದ್ರೆ ನಾರಾಯಣ ನಾರಾಯಣ ಅಂದ್ರೆ ನಾರದ ಮುನಿ. ನೀವು ಏನೇ ಕೇಳಿದ್ರೆ ಯಾವುದೇ ನೀವು ನೋಡಿರ್ತೀರಿ, ಸೀರಿಯಲ್ ನೋಡ್ತೀರಿ, ಪಿಕ್ಚರ್ ನೋಡ್ತೀರಿ, ಅದು ನೋಡ್ತೀರಿ, ನಾರಾಯಣ ನಾರಾಯಣ ಅಂದ್ರೆ ಅವ್ರನ್ನ ಮನಸ್ಸಿನಾಗ ಅಂದ್ರೆ ಉಚ್ಚಾರ ಯಾವತ್ತೂ ನಾರಾಯಣ ಅಂತ ಇರ್ತಾರೆ. ನಾರಾಯಣ ಅಂದ್ರೆ ವಿಷ್ಣು, ಕೆಲವರು ವಿಷ್ಣು ಅಂತಾರೆ, ಬಾಲಾಜಿ ಅಂತಾರೆ, ಎಲ್ಲ ರೂಪೊಳಗಿದ್ದಾರೆ, ರಾಮ ಕೃಷ್ಣ ಎಲ್ಲ ನಾರಾಯಣರು. ಅದಕ್ಕೆ ಅವಾಗ ನಾರದ ಮುನಿಯವ್ರಿಗೆ ಏನಾಗ್ತದ, ನಾ ಯಾವತ್ತೂ ನಾರಾಯಣ ಸ್ಮರಣ ಮಾಡ್ತೀನಿ, ಅದಕ್ಕೆ ನಾ ಎಷ್ಟು ದೊಡ್ಡ ಭಕ್ತಿ ಇದ್ದೀನಲ್ಲ ಅಂತ ಸ್ವಲ್ಪ ಗರ್ವ, ಅಂದ್ರೆ ನನ್ನ ಭಕ್ತಿ ಯಾರಿಲ್ಲಲ್ಲ. ಅದಕ್ಕೆ ಏನು ಮಾಡ್ತಾರೆ, ನಾರಾಯಣ ನಾರಾಯಣ ಅನ್ಕೊಂಡ ವಿಷ್ಣು ಕಡೆ ಹೋಗ್ತಾರೆ. ವಿಷ್ಣು ಶೇಷಶಯನ ಹುಟ್ಟಿರ್ತಾರೆ, ಆಮೇಲೆ ಲಕ್ಷ್ಮೀ ಕಾಲ್ ಬರ್ತಿರ್ತಾರೆ. ವಿಷ್ಣುಗೆ ಏನು ಕೇಳ್ತಾರೆ, ಮತ್ತು ನಾ ಯಾವತ್ತೂ ನಾರಾಯಣ ನಾರಾಯಣ ಅಂತೀನಿ, ನನ್ನ ಭಕ್ತ ಯಾರಿದ್ದಾರೆ ನೀನು ಅಂತ. ವಿಷ್ಣು ವಿಚಾರ ಮಾಡ್ತಾನೆ, ಇದ್ದಾರಲ್ಲ ಅಂತ. ನಾನು ನಾರದ ಮುನಿಗೆ ಒಮ್ಮೆ ಆಶ್ಚರ್ಯ ಆಗ್ತದೆ, ಯಾರಿದ್ದಾರೆ ಬಾ ಅಂತ ಕರೀತಾರೆ. ಅಲ್ಲಿ ಮ್ಯಾಲೆ ನಿಂತು ತೋರಿಸ್ತಾರೆ ಪೃಥ್ವಿ ಮೇಲೆ, ಅವ್ರು ರೈತಿದ್ದಾನೆ ನೋಡು, ಅವನೊಂದು ದೊಡ್ಡ ಭಕ್ತ ಇದ್ದಾನೆ. ನಾರದ ಮುನಿಗೆ ಅನ್ನಿಸ್ತದೆ, ರೈತ ಇದ್ದಾನ ಮತ್ತೆ ಕೆಲಸ ಮಾಡ್ತಿರ್ತಾನ, ಇವ ಹೆಂಗೆ ನನ್ನ ಭಕ್ತ ಅದ, ಇವ ಹೆಂಗೆ ಭಕ್ತ ಇದ್ದಾನ, ನನ್ನ ಶ್ರೇಷ್ಠ ಭಕ್ತ ಹೆಂಗೆ ಆಗ್ತಾನಂತ. ಇಲ್ಲ ನೀನು ನೋಡ್ಕೊಂಡು ಬಾ ಅಂತ ಹೇಳ್ತಾರೆ. ವಿಷ್ಣು ಹೇಳಿದ ಕೂಡ ನಾರದ ಮುನಿ ಬರ್ತಾರೆ ಪೃಥ್ವಿ ಮೇಲೆ, ಸ್ವರ್ಗದಿಂದ ಹೇಳಿ ಬರ್ತಾರೆ. ಆಮೇಲೆ ಅವ್ನ ಮನೆ ಮುಂದೆ ಒಂದು ಗುಡ್ಸ್ಗತೆ ಹೊಲ್ದಾಗ ಮನೆ ನೋಡಿರ್ತಾರೆ, ಹಂಗೆ ಮನೆ ಇರ್ತದ, ಕಟ್ಕೊಂಡಿರ್ತಾನ. ಇವ್ರ ಗುಪ್ತ ರೂಪದಿಂದ ಅಲ್ಲಿ ನೋಡ್ತಿರ್ತಾನೆ. ಏನು ಮಾಡ್ತಾನೆ, ಮುಂಜಾನೆ ಮುಂಜಾನೆ ಹೇಳ್ತಾನೆ, ಯಾವತ್ತೂ ಸ್ವಾಮಿ ನಾಮಸ್ಮರಣ ಒಂದು ಬಾಯಲ್ಲಿ ಹೇಳ್ತಾನ, ಫ್ರೆಶ್ ಆಗ್ತಾನ. ಆಮೇಲೆ ಅವನು ನ್ಯಾರಿ ಒಂದು ಏನು ನ್ಯಾರಿ ಇರ್ತದೆ ಮಾಡ್ತಾನ, ಹೊಲಕ್ಕೆ ಹೋಗ್ತಾನೆ, ಕೆಲಸ ಕರೆ ಬಾಯಿಗೆ ಯಾವತ್ತೂ ನಾಮಸ್ಮರಣ. ಅದಕ್ಕೆ ಕೆಲಸ ಮಾಡ್ಕೊತ ಇರ್ತಾನ. ಕೆಲಸ ಮಾಡ್ಕೊತ ಹಂಗೆ ನಾಮಸ್ಮರಣ ನಡೆದೇ ಇರ್ತದೆ. ನಾರದ ಮುನಿಗೆ ಅನ್ನಿಸ್ತದೆ, ಇಲ್ಲ ಬರೀ ಕೆಲಸ ಮಾಡ್ತಿರ್ತಾನ, ಬಾಯಾಗ ಅಂತಿರ್ತಾನ ಅಂತ ಗೊತ್ತಾಗಂಗಿಲ್ಲ, ಮನಸ್ಸಿನಾಗ ಆಗ್ತಿರ್ತಾನೆ. ಏನಂತ ಬರ್ತಾನೆ, ಅದಕ್ಕೆ ಮತ್ತು ಅದು ನೋಡ್ತಾನೆ, ಮುಂಜಾನೆ ಅಂತ ಸಂಜೆ ಅಂತದ ಅದೇ ಅಂತಿರ್ತಾನೆ, ನಾಮಸ್ಮರಣ ನಡೆದಿರ್ತದೆ. ಆಮೇಲೆ ಮತ್ತೆ ವಿಷ್ಣು ಬಳಿ ಹೋಗ್ತಾನೆ ಅಂತಾರೆ, ನಾರಾಯಣ ನಾನು ನೋಡೀನಿ ಹಿಂಗೆ ಭಕ್ತ, ನಿನ್ನ ಭಕ್ತ ಹೆಂಗೆ ಅನ್ನೋಣ ಹೇಳ್ತಾರೆ ಅವರು. ನಾವೊಂದು ದಿನ ಕೆಲಸ ಹೇಳ್ತೇವೆ, ಅದು ನೀನು ಕೆಲಸ ಮಾಡ್ತೀನು ಅಂತ ಕೇಳ್ತಾರೆ. ಆಯ್ತು ನಾ ಮಾಡಿ ಒಂದು ಅದು ತೀರ್ಥದ ಇದಿರ್ತದೆ ಕಮಂಡಲ್, ಅದು ತುಂಬೆ ಕೊಡ್ತಾರೆ ನಾರದ ಮುನಿ ಕೈಯಾಗ. ಇದು ತಗೋ, ನೀ ಅದು ತಗೊಂಡು ಮಹಾದೇವ್ರ ಕಡೆ ಹೋಗು, ಇದು ನಾ ಕೊಟ್ಟಿನ ಅಂತ ಹೇಳೋದು. ಆಯ್ತು ನಾರಾಯಣ ಅಂತ ಹೇಳ್ತಾರೆ, ಕೈಯಾಗ ತಗೊಂಡು ಅದು ತುಂಬಿರ್ತದೆ. ಅದಕ್ಕೆ ಖರೆ ಒಂದು ಇದಕ್ಕೆ ಏನು ಹೇಳ್ತಾರೆ, ಒಂದು ಕಂಡೀಷನ್ ಏನಾಗ್ತಾರೆ, ಇದ್ರಾಗಿಂದ ಒಂದು ತೀರ್ಥ ಒಂದು ನೀವು ಚಲಿ ಬರ್ತಾಳೆ, ನೀ ಹಂಗೆ ತೊಗೊಂಡು ಹೋಗ್ತೀನಿ. ಆಯ್ತು ಅಂತ ಆಯ್ತು ನಾನು ತೊಗೊಂಡು ಹೋಗ್ತೀನಂತ ಅದು ಕಮಂಡಲ್ಲಿ ತೊಗೊಂಡು ಸಾಕಾಶ್ ಚಲ್ದ ಲಕ್ಷ್ಯ ಎಲ್ಲ ಅಲ್ಲಿಗೆ ಇರ್ತದೆ. ಅದು ಚಲ್ಬಾರ್ದು ಅನ್ಕೋತೆ ಹೋಗ್ತಾರೆ. ಮಾದೇವ್ರ ಕಡೆ ಹೋಗಿ ಕೇಳ್ತಾರೆ, ಏನು ತಂದಿ ಅಂತಂದ್ರೆ, ಇದು ನಾರಾಯಣ ಕೊಟ್ಟಾರ, ನಾವು ನಾರಾಯಣ ಕೊಟ್ಟರು ಅದನ್ನು ತಂದೀವಿ. ಆಯ್ತು ಇಟ್ಟು ಮಾದೇವ್ರಿಗೆ ಗುರ್ತಾಗ್ತದೆ, ಒಟ್ಟೆ ಏನು ನಾರಾಯಣ ಪರೀಕ್ಷೆ ನೋಡಿರ್ತಾರೆ. ಆಮೇಲೆ ನಾರಾಯಣ ಮುನಿ ಬರ್ತಾರೆ, ಮತ್ತು ವಾಪಸ್ ಬರ್ತಾರೆ, ಕೊಟ್ಟು ಬಂದೇನು ಕೊಟ್ಟು ಬಂದಲ್ಲ ನಾರಾಯಣ ಕೊಟ್ಟು ಬಂದ. ಹಂಗಾದ್ರೆ ನೀವು ಹೋಗು ವೇಳೆಗೆ ನಂದ ಹೆಸರು ಎಷ್ಟು ನಾಮಸ್ಮರಣೆ ಮಾಡಿದೀವಿ ಅಂತ ಕೇಳ್ತಾರೆ. ಅವಾಗ ಅದು ಹೆಂಗೆ ಮಾಡ್ತಾರೆ ನಾಮಸ್ಮರಣ, ಮತ್ತು ಛಲ್ ತಂದ್ರಲ್ಲಿ ಛಲ್ಬಾರ್ದು ಅಂತ ಅಂದಿದ್ವಿ. ಮತ್ತು ಛಲ್ ತಂದ್ರೆ ಏನು ಮಾಡೋದು, ಇದೇ ಫರಕ್ ಅಂದ್ರೆ ಏನಂದ್ರೆ ಭಕ್ತಿ. ನೀ ನೋಡಿದಿ ಅವ್ರ ರೈತ ಎಲ್ಲ ತಮ್ಮ ಕೆಲಸ ಮಾಡ್ತಿರ್ತಾನ, ಖರೆ ನಾಮಸ್ಮರಣ ಯಾವತ್ತೂ ಒಂದು ನಾಮಸ್ಮರಣ ಅವ್ನ ಮನಸ್ಸಿನಾಗ ಮಾಡ್ತಿದ್ರೇನು ನಾಮಸ್ಮರಣೆ ಇರ್ತದೆ. ಅಂದ್ರೆ ಭಕ್ತಿ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು ಗೊತ್ತೇನು, ಭಕ್ತಿ ನೀವು ಏನಂತಿರಲ್ಲ, ಅವ್ ಭಾಳ ಸ್ವಾಮಿ ಭಕ್ತಿ ಇದ್ದಾನ, ಅವ್ ಈಶ್ವರ ಭಕ್ತಿ ಇದ್ದಾನ, ಆ ದೇವಿ ಭಕ್ತಿ ಮಾಡ. ಭಕ್ತಿ ಅಂದ್ರೆ ಏನು, ಸಮರ್ಪಣೆ. ನಾವು ಸ್ವಾಮಿ ಚರಣಕ್ಕೆ, ಭಗವಂತನ ಚರಣಕ್ಕೆ ಯಾವಾಗಲೂ ನಮ್ದು ಎಲ್ಲ ಅರ್ಪಣೆ ಮಾಡ್ತೀವಲ್ಲ, ಅದು ಭಕ್ತಿ. ಆದರೆ ನಮ್ಮ ಕೆಲಸ ಮಾಡ್ಕೋತಿದ್ರೂ ನೀವು ಒಮ್ಮೆ ಅಬ್ಸರ್ವ್ ಮಾಡಿರಿ, ನೀವೇನೇ ಕೆಲಸ ಮಾಡ್ತೀರಿ ಸ್ವಾಮಿ ನಾಮಸ್ಮರಣೆ ಮಾಡ್ಕೊತ ಮಾಡಿರಿ, ಅಡುಗೆ ಮಾಡಿ, ಯಾವುದೇ ಕೆಲಸ, ನಿಮ್ಮ ಬಟ್ಟೆ ಒಗಿತೀರಿ, ಯಾವ್ದು ಒಗಿತೀರಿ, ಅದು ನಿಮಗೆ ಫರಕ್ ಗೊತ್ತಾಗ್ತದೆ.
ಅಡುಗೆ ಮಾಡ್ತೀರಿ, ಆ ಅಡುಗೆ ರುಚಿ ಒಳಗೆ ನೀವು ದಿನ ಮಾಡೋದು ಅಡುಗೆ ರುಚಿ ಒಳಗೆ ಏನೇನು ಫರಕ್ ಇರ್ತದ ಗೊತ್ತಾಗ್ತದೆ. ಬಟ್ಟೆ ಒಗಿತಿರ್ತೀರಿ, ಆಯ್ತಮ್ಮ ಬಟ್ಟೆ ಮುಗಿತು ಹಿಂಗೆ ಅನ್ನಿಸ್ತದ. ಖರೆ ನೀವು ಅದೇ ನಾಮಸ್ಮರಣಾಗ ನೀವು ಕೆಲಸ ಮಾಡಿದ್ರೆ ಅದು ನಿಮಗೆ ದಣು ಅನ್ಸಲ್ಲ. ಅವಾಗ ಅದು ವಿಷ್ಣು ಏನು ಹೇಳ್ತಾರೆ ನಾರದನಿಗೆ, ಅವ ರೈತ ಎಲ್ಲ ಕೆಲಸ ಮಾಡಿದ, ಆದ್ರೆ ನಾನು ನಾಮಸ್ಮರಣ ಬಿಟ್ಟಿಲ್ಲ. ನಿನಗೆ ಒಂದು ಕೆಲಸ ನಾ ಹೇಳಿದ್ರ ಅದು ಚೆಲ್ಲಬಾರ್ದಂತ ಲಕ್ಷ್ಯ ನಿಂದೆಲ್ಲ ಅಲ್ಲೇ ಇತ್ತು, ಹಂಗೆ ಮಾಡಿದೆ ನಾವ. ಅದಕ್ಕೆ ಇದೇ ಭಕ್ತಿ ಅನ್ನೋದು ಅಂತ ಹೇಳಿ ನಾರದ ಮುನಿಗೆ ಅದಕ್ಕೆ ಪಟಾಸ್ತದೆ. ಆಯ್ತು ನಾರಾಯಣ, ಖರೇನೆ ನಾನು ತಪ್ಪಾಗಿ ಅಂತ ಹೇಳ್ತಾರ. ಇದೇ ನಾಮಸ್ಮರಣದ ಶಕ್ತಿ. ಆಮೇಲೆ ಭಕ್ತಿ ಅಂದ್ರೆ ಏನು ತೋರಿಸ್ಕೊಟ್ಟದ್ದು ರೈತ. ಅದಕ್ಕೆ ನಾಮಸ್ಮರಣೆ ಮಾಡ್ರಿ, ಪ್ರಾಮಾಣಿಕರಿ, ಭಕ್ತಿ ಮಾಡ್ರಿ, ಸ್ವಾಮಿ ಚರಣಕ್ಕೆ ನಿಮ್ದು ಭಕ್ತಿ ಅರ್ಪಣೆ ಮಾಡಿ. सीता साग लेके रंग लेके सीता साग लेके रंग लेके चले आना प्रभु जी चले आना। दिगंबरा दिगंबरा सलावेशे जाता करुणाघना भक्तवत्सला श्री गुरु, भक्तवत्सला श्री गुरु मानसा मनरमणा. आता सुखे निद्रा करा स्वामी समर्था, सलावेशे जाता करुणाघना भक्तवत्सला श्री गुरु, भक्तवत्सला श्री गुरु मानसा मनरमणा. स्वामी